ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೀಡಿಂಗ್ ನಿಮ್ಮ ಪರ್ಸನ್ ನಿಮ್ಮ ಜೊತೆಲಿ ಸಂತೋಷವಾಗಿ ಇದ್ದಾರಾ ಅಥವಾ ಪ್ರೀತಿಯ ನೆನಪನ್ನು ಬಿಟ್ಟು ಹೋಗಿದ್ದಾರಾ? ಎಸ್ ಆರ್ ನೋ ಕ್ಲಾರಿಟಿ. ಎಸ್, ಬಿಟ್ಟು ಹೋಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಅವರ ಫೀಲಿಂಗ್ಸ್ ಏನಿದೆ, ಯಾವೊಂದು ಮನಸ್ಥಿತಿಯಲ್ಲಿ ಹೋಗಿದ್ದಾರೆ ಅಂತ ನೋಡೋಣ. ಇನ್ ಕೇಸ್ ನೋ, ನನ್ನ ಪರ್ಸನ್ ಜೊತೆಲೇ ಇದ್ದಾರೆ ಬಟ್ ಏನೋ ಕೊರಗು ಇದೆ, ಆದರೆ ಅವರಿಗೆ ಯಾವ ಅಭಿಪ್ರಾಯ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತ ಚೆಕ್ ಮಾಡೋಣ. ಲೆಟ್ಸ್ ಚೆಕ್. ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ಇಲ್ವಾ ಅಂತ ಎಸ್ ಆರ್ ನೋ ಅಂತ ಚೆಕ್ ಮಾಡೋಣ. ಎಸ್ ಆನ್ಸರ್ ಬಂದ್ರೆ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದೀರಾ ನೀವು ಅಂತ. ನೋ ಆನ್ಸರ್ ಬಂದ್ರೆ ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ ಅಂತ. ಓಕೆ, ಲೆಟ್ಸ್ ಪಿಕ್ ದ ಕಾರ್ಡ್. Okay, let me shuffle again. So, yes or no question ಗೆ ಓಕೆ ಎಸ್. ಸೊ ಫಸ್ಟ್ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ಸ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಸೊ ಎಸ್ ಅಂತ ಬಂದಿದೆ. ಸೊ ನೀವು ನೋ ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇದ್ದೀರಾ ಇಲ್ಲ ಅಂತ ಅಂದ್ರೆ ನೋ ಅಂತ ಯಾರಿಗೆ ಬಂದಿದೆ, ನೋ ನಾನು ಕಾಂಟ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇಲ್ಲ, ನನ್ನ ಪ್ರೀತಿಯ ಪಾರ್ಟ್ನರ್ಸ್ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಸಂಪರ್ಕದಲ್ಲಿ ಇಲ್ಲ ಅನ್ನೋರು ಯಾರ್ಯಾರಿದ್ದೀರಾ. ಸೊ ಅವರ ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ, ಈ ಕ್ಷಣ ಅವರಿಗೆ ಏನು ಅನ್ನಿಸ್ತಾ ಇದೆ ಅಂತ ನೋಡೋಣ ಬನ್ನಿ. ಅವರು ಎಲ್ಲಾನ ಮರೆತು, ನಿಮ್ಮನ್ನ ಮರೆತು ನಾನು ಒಂದು ಹೊಸ ಲೈಫ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಅಂತ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ಅವರು ಪ್ರಿಟೆಂಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮರ್ತಿದ್ದೀನಿ ಅಂತ. ಅವರಿಗೆ ನಿಮ್ಮ ನೆನಪು ಜಾಸ್ತಿ ಇದೆ. ಈ ಡಿಸ್ಟೆನ್ಸ್ನ ಅವರಿಗೂ ಕೂಡ ನೋವು ಉಂಟು ಮಾಡಿದೆ. ಈ ನಿಮ್ಮ ಸಪ್ರೇಷನ್ ನಿಮ್ಮ ಜೊತೆಯಿಂದ ದಿನಗಳನ್ನು ಅವರು ಯಾರ ಜೊತೆಗೂ ಶೇರ್ ಮಾಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ, ಒತ್ತಾಡ್ತಾ ಇದ್ದಾರೆ. ಅವರನ್ನ ಅವರೇ ನಿಮ್ಮಿಂದ ಬ್ಲಾಕ್ ಮಾಡಿಕೊಂಡು ಕೊರಗ್ತಿದ್ದಾರೆ. ಅವರು ಯಾಕಾದ್ರೂ ನಾನು ನಿಮ್ಮಿಂದ ದೂರ ಆದೆ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಒಂಟಿತನ ಕಾಡ್ತಾ ಇದೆ ಈ ಪ್ರಪಂಚದಲ್ಲಿ. ನಿಮ್ಮ ಅಷ್ಟು ಇಷ್ಟಪಡೋರು, ಕಾಳಜಿ ಮಾಡೋರ್ನ ಹೇಗೆ ಮತ್ತೆ ಪಡ್ಕೊಳ್ಳಿ ಅಂತ ಯೋಚಿಸ್ತಿದ್ದಾರೆ. ಯಾಕಪ್ಪ ನಾನು ಅವ್ರನ್ನ ಬಿಟ್ಟು ಬಂದೆ ಅಂತಾನೂ ಯೋಚನೆ ಬರ್ತಿದೆ. ಅವರ ಡಿಸಿಷನ್ಸ್ ಇಂದ ಅವರೇ ನೋವನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ, ನಿಮ್ಮನ್ನ ಬಿಟ್ಟು ಹೋಗಿ ಅವ್ರು ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ. ನೀವು ಅನ್ಕೊಂಡಿರ್ತೀರಾ ಅವ್ರಿಗೆ ಏನಾಗ್ತಾ ಇದೆ, ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ರೆ ಅವರು ನಿಜವಾಗ್ಲೂ ಚೆನ್ನಾಗಿಲ್ಲ ಫ್ರೆಂಡ್ಸ್. ನಿಮ್ಮ ಪಾರ್ಟ್ನರ್ ತುಂಬಾನೇ ನೋವು ಅನುಭವಿಸ್ತಾ ಇದ್ದಾರೆ. ಅವರು ನಿಮ್ಮನ್ನ ಬಿಟ್ಟು ಏನೋ ಸಾಧನೆ ಮಾಡ್ತೀನಿ ಅಂತ ಹೋಗಿದ್ದಾರೆ. ಆದ್ರೆ ಈ ಕಡೆ ಇರಕ್ಕಾಗದೆ, ಆ ಕಡೆ ಅನುಭವಿಸೋಕ್ಕೂ ಆಗದೆ ಮತ್ತೆ ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಲಿ ಅಂತ ಕನ್ಫ್ಯೂಸ್ಡ್ ಆಗಿದ್ದಾರೆ. ಆದರೆ ಅವರು ಸ್ಟ್ರಾಂಗ್ ಆಗಿ ಡಿಸಿಷನ್ಸ್ ಮಾಡಿ ಏನೇ ಮಾಡಬೇಕು ಅಂತ ನಿಂತ್ಕೊಂಡ್ರೂ ಆಗ್ತಾ ಇಲ್ಲ ಜೀವನದಲ್ಲಿ. ವಾಪಸ್ ಬಂದರೆ ನಿಮ್ಮ ಪ್ರೀತಿ ಮತ್ತೆ ಏನು ಅನ್ಕೊಳ್ತಿರೋ ನೀವು ಅಂತನೂ ಇದೆ. ಆ ಥರ ಯೋಚನೆ ಕೂಡ ಅವರಿಗಿದೆ. ಆದರೆ ಒಂದ್ಸತಿ ಅವರು ಡಿಸೈಡ್ ಮಾಡಿ ಮತ್ತೆ ನಿಮ್ಮ ಜೀವನದಲ್ಲಿ ವಾಪಸ್ ಬಂದರೆ ಮತ್ತೆ ನಿಮ್ಮ ಪ್ರೀತಿ ಗ್ರೋ ಆಗುತ್ತೆ. ಇನ್ಯಾವತ್ತೂ ನೀವು ದೂರ ಆಗಲ್ಲ. ಅದು ಸಾಧ್ಯ ಇದೆ ಫ್ರೆಂಡ್ಸ್. ಅವ್ರು ಮತ್ತೆ ಬಂದೇ ಬರ್ತಾರೆ. ಬಟ್ ಆ ಬರೋ ಡಿಸಿಷನ್ಸ್ನ ಅವರೇ ತಗೋಬೇಕು. ನೀವು ಚೇಂಜ್ ಮಾಡೋದಕ್ಕೆ ಆಗಲ್ಲ. ನೀವು ಎಷ್ಟೇ ಸಂಪರ್ಕದ ಮಾಡಬೇಕು ಅಂದ್ಕೊಂಡ್ರು ಅದು ಆಗೋದಿಲ್ಲ. ಸೊ ಅವರೇ ನಿಮ್ಮನ್ನು ಡಿಸೈಡ್ ಮಾಡಿ ನಿಮ್ಮ ಹತ್ರ ಬರೋ ಪ್ರಯತ್ನ ಪಡಲೇಬೇಕು. ಏನಕ್ಕಂದರೆ ಅವರಿಗೆ ನಿಮ್ಮ ಬಿಟ್ಟಿರೋದು ಅವರಿಗೆ ಕಷ್ಟ ಆಗ್ತಾ ಇದೆ. ನೀವು ಅನ್ಕೊಂಡಿರೋ ಹಾಗೆ ಅವರು ಇಷ್ಟಪಟ್ಟು ಏನೂ ಹೋಗಿಲ್ಲ. ಸೊ ಇದು ಒಂದು ಅವರು ಬೇರೆ ಏನೋ ಯೋಚನೆ ಮಾಡಿ ಹೋಗಿದ್ದಾರೆ ನಿಮ್ಮಿಂದ ದೂರ. ಬಟ್ ಆ ನಿರ್ಧಾರದಿಂದ ಅವರಿಗೆ ಕನ್ಫ್ಯೂಸ್ಡ್ ಆಗಿದ್ದಾರೆ. ಅವರಿಗೆ ಅದರಿಂದ ಒಳ್ಳೇದೂ ಆಗಿಲ್ಲ. ಸೊ ಅದರಿಂದ ಅವ್ರು ಏನನ್ನು ಸಾಧನೆನೂ ಮಾಡೋಕ್ಕಾಗ್ತಾ ಇಲ್ಲ. ಅವರಿಗೆ ರಿಯಲೈಸ್ ಆಗಿದೆ ನಿಮ್ಮನ್ನ ಬಿಟ್ಟು ಹೋಗಿರೋದು ತಪ್ಪಾಗಿದೆ ಅಂತ. ಯೋಚನೆ ಮಾಡಬೇಡಿ. ಅವರು ಕನ್ಫ್ಯೂಸ್ಡ್ ಅಲ್ಲಿದ್ದಾರೆ. ಖಂಡಿತ ಅವರು ವಾಪಸ್ ಬಂದೇ ಬರ್ತಾರೆ.
ಅಂದ್ರೆ ಮತ್ತೆ ನಿಮ್ಮ ಜೀವನದಲ್ಲಿ ನೀವು ಯಾವತ್ತೂ ದೂರ ಆಗಲ್ಲ, ತುಂಬಾ ಚೆನ್ನಾಗಿರ್ತೀರ, ಜೊತೆಲಿ ಗ್ರೋ ಆಗುತ್ತೆ ನಿಮ್ಮ ಪ್ರೀತಿ ಅಂತ ಹೇಳ್ತಾ ಅವರಿಂದ ನಿಮ್ಮ ಪ್ರೀತಿಯ ಸಂದೇಶ ನಿಮ್ಗೆ ಏನಿದೆ ಅಂತ ನೋಡೋಣ ಬನ್ನಿ. ನೀವು ತುಂಬಾ ಕೇರ್ಫುಲ್ ಆಗಿ ಇರಬೇಕು ಅಂತ ಬಯಸ್ತಿದ್ದಾರೆ. ಓಪನ್ ಮೈಂಡೆಡ್ ಆಗಿ ನೀವು ತುಂಬಾ ಕೇರ್ಫುಲ್ ಆಗಿ ಇರಿ ಅಂತ ಹೇಳ್ತಾ ಇದ್ದಾರೆ. ಸೊ ಓಪನ್ ಮೈಂಡೆಡ್ ಆಗಿರಿ, ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ನ ಆಚೆ ಯೋಚನೆ ಮಾಡಿ, ಎಕ್ಸ್ಪೆಕ್ಟೇಷನ್ಸ್ ಇಂದ ಆಚೆ ಬಂದು ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ರಿಲೇಶನ್ಶಿಪ್ಗೆ ಇನ್ನೊಂದು ಚಾನ್ಸ್ ಸಿಗುತ್ತಾ ಅಂತಾನು ಕೇಳ್ತಾ ಇದ್ದಾರೆ. ಅವರು ಮನ್ಸಲ್ಲೇನೆ ಯಾವಾಗ್ಲೂ ಹೇಳ್ಕೊಳ್ತಾ ಇದ್ದಾರೆ. ನೋಡಿ, ಹಾಗಾದ್ರೆ ಅವ್ರು ಖಂಡಿತ ವಾಪಸ್ ಬರ್ತಾರೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಥವಾ ಬಯೋ ಅಲ್ಲಿ ಮೆನ್ಷನ್ ಆಗಿರೋ ವಾಟ್ಸಪ್ ನಂಬರ್ಗೆ ನಿಮ್ಮ ಕ್ವೆಶನ್ಸ್ನ ವಾಟ್ಸಪ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಪಾರ್ಟ್ನರ್ ಜೊತೆ ಇದ್ದೀರಾ ಬಟ್ ಯಾವಾಗಲೂ ಯಾವುದೋ ಒಂದು ಕೊರಗು ಯೋಚನೆ ಇದೆ ಅಂತ ಹೇಳುವರು, ಅವರು ಪಾರ್ಟ್ನರ್ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ ಬನ್ನಿ. ಲೆಟ್ ಮಿ ಶಫಲ್. ಓಕೆ, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪಾರ್ಟ್ನರ್ ಸೆಲ್ಫ್ ಮೇಡ್ ವುಮನ್ ಆಗಿರ್ತಾರೆ. ಅವರು ಸೆಲ್ಫ್ ಸಕ್ಸಸ್ನ ಇಷ್ಟಪಡ್ತಾರೆ. ತುಂಬಾನೇ ಪೇಷನ್ಸ್ ಇರೋ ಪರ್ಸನ್ ಆಗಿರ್ತಾರೆ. ಅವರ ಹಾರ್ಡ್ ವರ್ಕ್, ಡೆಡಿಕೇಶನ್, ಗ್ರೋತ್ ಎಲ್ಲವೂ ಅವರಿಗೆ ಸಾಧ್ಯ ಆಗುತ್ತೆ. ಅವರು ನಿಮ್ಮ ಜೊತೆ ಕಳೆಯೋ ಸಮಯವನ್ನು ತುಂಬ ಎಂಜಾಯ್ ಮಾಡ್ತಾರೆ. ಬಟ್ ಅವರು ಸ್ವಂತದಿಂದನೇ ಬಂದರೆ ಮಾತ್ರ ಅವ್ರಿಗೆ ಇಷ್ಟಪಡೋದಕ್ಕೆ ಇಷ್ಟಪಡ್ತಾರೆ. ಅವರು ಯಾವುದಕ್ಕೂ ಆ ಥರ ಪಡಲ್ಲ, ಆ ಥರದ ಡಿಸಿಷನ್ಸ್ನ ಇಷ್ಟಪಡೋಲ್ಲ. ಅವರು ಏನನ್ನ ಅರ್ಧಕ್ಕೆ ಸ್ಟಾಪ್ ಮಾಡಲ್ಲ ಅಂತ ವ್ಯಕ್ತಿ ಆಗಿರ್ತಾರೆ. ಅವರಿಗೆ ಅವರ ಸೌಂದರ್ಯದ ಬಗ್ಗೆ ಪ್ರೌಡ್ ಫೀಲಿಂಗ್ ಇದೆ. ಯಾವಾಗಲೂ ಅವರ ಪಾರ್ಟ್ನರ್ ಒಳ್ಳೆ ವ್ಯಕ್ತಿ ಆಗಿರಬೇಕು ಈ ಸೊಸೈಟಿಯಲ್ಲಿ ಅಂತ ಇಷ್ಟಪಡ್ತಾರೆ. ಆದರೆ ನಿಮ್ಮ ಪಾರ್ಟ್ನರ್ ಜೊತೆ ಜಾಸ್ತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ನಿಮಗೆ. ಯಾವಾಗಲೂ ಅವರಿಗೆ ಅವರು ಹೇಳೋ ಥರನೇ ನೀವು ಇರಬೇಕು ಅಂತ ಹೇಳ್ತಾರೆ. ಯಾವುದಾದ್ರೂ ಯಾವಾಗೋ ನಡೆದಿರೋ ಟಾಪಿಕ್ನ ತಗೊಂಡು ಮತ್ತೆ ಅದೇ ರೀಸನ್ಸ್ಗೆ ಆರ್ಗ್ಯುಮೆಂಟ್ ಮಾಡ್ತಾರೆ, ಹರ್ಟ್ ಮಾಡ್ತಾರೆ. ಸ್ವಲ್ಪ ತಾದ್ಮೇಲೆ ಅರ್ಥ ಮಾಡಿಕೊಂಡು ಎಮೋಷ್ನಲ್ ಆಗ್ತಾರೆ. ಇಂಥ ವ್ಯಕ್ತಿಗಳು ತುಂಬ ಜನ ಇರ್ತಾರೆ ಜೀವನದಲ್ಲಿ. ಅವರಿಗೆ ನೀವು ಎಲ್ಲದರಲ್ಲೂ ಅವರನ್ನ ಬಿಟ್ಟು ಹೋದರೆ, ಯಾವಾಗಾದ್ರೂ ಎಲ್ಲಾದರೂ ಅವ್ರನ್ನ ಒಬ್ಬರನ್ನೇ ಬಿಟ್ಟು ನಿಮ್ಮ ಪರ್ಸ್ನಲ್ ಸ್ಪೇಸ್ಗೋಸ್ಕರ ನೀವು ಹೋದರೆ ನಿಮ್ಮನ್ನ ಪಾಯಿಂಟ್ ಟು ಪಾಯಿಂಟ್ ಕ್ವೆಶನ್ ಮಾಡ್ತಾರೆ. ಕ್ಯೂರಿಯಾಸಿಟಿ ಜಾಸ್ತಿ, ಏನಾಗಿದೆ, ಏನೆಲ್ಲ ಆಯಿತು ಅಂತ ತಿಳ್ಕೊಳ್ಳೋಕ್ಕೆ ಅವರಿಗೆ ಪ್ರಾಪರಾಗಿ ಹೇಳಬೇಕಾಗುತ್ತೆ. ನೀವು ಕಮ್ಯುನಿಕೇಟ್ ಮಾಡಲ್ಲ ಅಂದರೆ ಕೋಪ ಬರುತ್ತೆ, ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಸೊ ಅವ್ರಿಗೆ ಯಾವಾಗಲೂ ನೀವು ಕಮ್ಯುನಿಕೇಷನಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಂತ ಇಷ್ಟಪಡ್ತಾರೆ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ದಿನ ಹೊಸ ಪ್ರಯತ್ನ ಮಾಡ್ತಾರೆ. ಅವ್ರ ಜೊತೆ ನೀವು ಟೈಮ್ ಕೊಟ್ಟು ಓಪನ್ ಡಿಸ್ಕಷನ್ ಮಾಡಿ ಮೆಚೂರ್ ಆಗಿ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅವರ ಫೀಲಿಂಗ್ಸ್ ಏನಿದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ, ಅವರೇ ಬೇಕು ಅನ್ನೋ ನಿಮಗೆ ಅವರ ಆನೆಸ್ಟಿ ಇಷ್ಟ ಆಗುತ್ತೆ. ಅವರು ಏನೇ ಕಾಟ ಕೊಟ್ಟರು ಅವರು ನಿಮ್ಮ ಮೇಲಿಟ್ಟಿರೋ ಫೀಲಿಂಗ್ಸ್ ಚೆನ್ನಾಗಿದೆ ಅಂತ ನೀವು ಇಷ್ಟಪಡ್ತೀರಾ. ಅವರು ನಿಮ್ಮ ಜೊತೆಗೆ ಬೌಂಡ್ರೀಸ್ನ ಸೆಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ರೆಸ್ಟ್ರಿಕ್ಷನ್ಸ್ನ ಜಾಸ್ತಿ ಮಾಡ್ತಾರೆ. ಅವ್ರ ಮಾತುಗಳು ನಿಮಗೆ ಕ್ಲಿಯರ್ ಆಗಿ ಬ್ಯಾಲೆನ್ಸ್ ಮಾಡೋಣ ಕಲಿಸ್ತಾ ಇದೆ. ಕ್ಲಿಯರ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಇಬ್ಬರು ಫೀಲಿಂಗ್ಸ್, ಅಡ್ವೈಸ್, ಕಾನ್ಫ್ಲಿಕ್ಟ್ಸ್ ನ ಅವಾಯ್ಡ್ ಮಾಡಿ ಇಬ್ಬರು ರೆಸ್ಪೆಕ್ಟ್ಫುಲ್ ಆಗಿ ಇರಿ. ಟ್ರಸ್ಟ್ ಇಟ್ಕೊಳ್ಳಿ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಳ್ಳಿ. ಓವರ್ ಥಿಂಕ್ ಮಾಡ್ಕೋಬೇಡಿ. ಡೌಟ್ಸ್, ಫಿಯರ್, ಇನ್ಸೆಕ್ಯೂರಿಟೀಸ್ ಇಂದ ಆಚೆ ಬಂದು ಯೋಚನೆ ಮಾಡಿ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಯಾರಿ ಮಾಡಬೇಡಿ. ನಿಮ್ಮ ಪಾರ್ಟ್ನರ್ಸ್ ನಿಮ್ಮ ತುಂಬ ಹರ್ಟ್ ಮಾಡ್ತಿದ್ದಾರೆ, ಅದನ್ನ ಹೇಳಿ ಅರ್ಥ ಮಾಡಿಸಿ ಅಂತ ಹೇಳ್ತಾ ಯೂನಿವರ್ಸ್ ಮೆಸೇಜ್ ನಿಮ್ಗೆ ಏನಿದೆ ನೋಡೋಣ ಬನ್ನಿ. ಫಾರ್ ಯೋರ್ ಲವ್, ಯು ಹ್ಯಾವ್ ದ ಪವರ್ ಟು ಕ್ರಿಯೇಟ್ ದ ಲೈಫ್ ಯು ಲವ್, ರಿಮೆಂಬರ್ ದಟ್ ಅಂತಿದೆ. ಟ್ರಸ್ಟ್ ಯುವರ್ ಸೆಲ್ಫ್ ಆಲ್ವೇಸ್, ಟ್ರಸ್ಟ್ ಅದರ್ಸ್ ಒನ್ಸ್ ದೇ ಹ್ಯಾವ್ ಅರ್ನ್ಡ್ ಇಟ್ ಅಂತ ಇದೆ. ಯು ಮಸ್ಟ್ ಫಾರ್ಗಿವ್ ಇಫ್ ಯು ವಾಂಟ್ ಟು ಬಿ ಫ್ರೀ, ಡೂ ಇಟ್ ಫಾರ್ ಯೋರ್ ಸೆಲ್ಫ್ ಅಂತ ಬರ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳ್ದಂಗೆ ಒಬ್ರಿಗೊಬ್ರು ರೆಸ್ಪೆಕ್ಟ್ಫುಲ್ ಆಗಿರಿ.
ಟ್ರಸ್ಟ್ ಇಟ್ಕೊಳ್ಳಿ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಓವರ್ ಥಿಂಕ್ ಮಾಡ್ಕೋಬೇಡಿ, ಡೌಟ್ಸ್, ಫಿಯರ್, ಇನ್ಸೆಕ್ಯೂರಿಟೀಸ್ ಇಂದ ಆಚೆ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ಸ್ ಇಂಟ್ರೆಸ್ಟ್ ಇದ್ರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.